ಹೋಗ್ಬೇಕು ಅಂತೇಳಿ ನಮ್ಮ ತಾಲೂಕಿನಾದ್ಯಂತ ಗ್ರಾಮ ಪಂಚಾಯತಿಗಳಿಂದ ಮತ್ತೆ ಟೌನ್ ಇಂದ ಸುಮಾರು ಜನಗಳು ಸುಮಾರು ಒಂದು 5,000 ಜನ ಆದ್ರೂ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೆಪಿಸಿಸಿ ಇಂದ ಆದೇಶ ಮತ್ತು ನಮ್ಮ ಕಾಂಗ್ರೆಸ್ನ ಮುಖಂಡಗಳ ಅನುಮತಿ ಮೇರೆಗೆ ನಾವಿಲ್ಲಿ ಸೇರಿದ್ದೀವಿ. ಇಲ್ಲೆಲ್ಲ ಸೇರಿ ಇಲ್ಲೆಲ್ಲ ಚರ್ಚೆ ಮಾಡಿ ನಾವು ಸುಮಾರು ಜನಗಳು ನಾಳೆ ಪದಗ್ರಹಣಕ್ಕೆ ಸುಮಾರು ಬಸ್ಸುಗಳು ಮತ್ತು ಕಾರುಗಳ ಮುಖಾಂತರ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀವಿ. ಇನ್ನೂ ವಿಷಯ ಇದೆ, ವಿಷಯ ಮಾತಾಡೋರು ಜಾಸ್ತಿ ಇದ್ದಾರೆ. ನಾವು ಮುಖ್ಯವಾಗಿ ನಾವು ಏನು ನೂತನವಾಗಿ ಹರಿಪ್ರಸಾದ್ ಪದಗ್ರಹಣಕ್ಕೆ ಹೋಗ್ಬೇಕು ಅಂತೇಳಿ ನಮ್ಮ ಮೂಡಬಾಗಲಿಂದ ನೂತನವಾಗಿರೋದಕ್ಕೆ ನಾವು ಹೆಚ್ಚಾಗಿ ಹೋಗ್ಬೇಕು ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದೀವಿ. ಇನ್ನ ಎಲ್ಲರೂ ಮಾತಾಡ್ತಾರೆ. ನಾವೆಲ್ಲಾ ಪಂಚಾಯತ್ಗಳ ಕಡೆಯಿಂದ ನಾವು ಬೆಂಗಳೂರಿಗೆ ಆಗಮಿಸ್ಬೇಕು. ಎಲ್ರಿಗೂ ನಮಸ್ಕಾರ. ಏನು ನಾಳೆ 21ನೇ ತಾರೀಕು ಪದಗ್ರಹಣ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ 2 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಮತ್ತೆ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತೇನು ಎಲ್ಲರೂ ಸೇರಿದ್ವಿ. ನಾಳೆ ಯಾವ ತರ ಕಾರ್ಯಕ್ರಮ ರೂಪಿಸ್ಬೇಕು ಮತ್ತೆ ಯಾಕೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆ 21 ಭಾನುವಾರ ಅರಮನೆ ಮೈದಾನದಲ್ಲಿ ಏನು ಹೊಸದಾಗಿ BK ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಇಂದಿನ ಕೆಪಿಸಿಸಿ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ಅವರಿಗೆ ಅಧಿಕಾರವನ್ನ ಅಥವಾ ಜವಾಬ್ದಾರಿಯನ್ನ ಹಸ್ತಾಂತರಿಸುವ ಕಾರ್ಯಕ್ರಮ ಮತ್ತು ಏನು ನಮ್ಮ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭಾ ಸದಸ್ಯರಾಗಿ ಕರ್ನಾಟಕದಿಂದ ಆಯ್ಕೆದ ಅವ್ರಿಗೂ ಕೂಡ ಒಂದು ಸನ್ಮಾನ ಸಮಾರಂಭ. ಹಾಗೆ ನಮ್ಮ ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು AICCಯ ಏನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರಾಗಿ ನೇಮಕಗೊಂಡಿರ್ತಾರೆ. ಅವ್ರಿಗೂ ಕೂಡ ಸನ್ಮಾನ ಸಮಾರಂಭ ಮಾಡೋ ನಿಟ್ಟಿನಲ್ಲಿ ಇಷ್ಟು ಕಾರ್ಯಕ್ರಮಗಳನ್ನ ಒಂದೇ ವೇದಿಕೆಯಲ್ಲಿ ಮಾಡಬೇಕು ಅಂತ ಏನು ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಣಯ ಮಾಡಿರುತ್ತೆ. ಅದರ ಸಲುವಾಗಿ ರಾಜ್ಯದ ಪ್ರತಿ ಮೂಲೆಯಿಂದ ಕೂಡ ಜನ ಬರಬೇಕು, ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಪೂರ್ವಭಾವಿ ಸಭೆಗಳು ಜಿಲ್ಲಾ, ತಾಲೂಕು ಮತ್ತೆ ರಾಜ್ಯ ಮಟ್ಟದಲ್ಲಿ ವಿವಿಧ ವಿಭಾಗಗಳಲ್ಲಿ ಆಗಿರುತ್ತೆ. ಅದೇ ರೀತಿಯಲ್ಲಿ ಕೋಲಾರಲ್ಲಿ ನಮ್ಮ ಜಿಲ್ಲೆಯ ವ್ಯಾಪ್ತಿಗೆ ಸೇರಿದಂತ ನಮ್ಮ ನಾರಾಯಣ ಸ್ವಾಮಿ ಉಪಾಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತೆ ಎಲ್ಲ MLAಗಳ ನೇತೃತ್ವದಲ್ಲಿ ಹಾಗೆ ಅಲ್ಲಿಂದ ಪ್ರತಿ ತಾಲೂಕು ನಿರ್ದೇಶನ ಬಂದಿರುತ್ತೆ. ಕನಿಷ್ಠ ಪಕ್ಷ 2,000 to 3,000 ಜನ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ಬರಬೇಕು ಅಂತ ಆದೇಶ ಬಂದಿರುತ್ತೆ. ಆ ಆದೇಶದಂತೆ ಏನು ನಮ್ಮ 2 ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ವಿಶೇಷವಾಗಿ ನಮ್ಮ 2028ರ ಅಭ್ಯರ್ಥಿ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸೋ ನಿಟ್ಟಿನಲ್ಲಿ ನಾವು ಇವತ್ತೆಲ್ಲ ಸೇರಿದ್ದೀವಿ. ಸೊ ಅದಕ್ಕೆ ಈ ಮೂಲಕ ಏನು ಈ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು, ಕಾಂಗ್ರೆಸ್ನ ಸಪೋರ್ಟರ್ಸ್ ಏನಿದ್ರಿ ಎಲ್ಲರೂ ಕೂಡ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಕೂಡ ಈ ಮೂಲಕ ಸವಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಪಕ್ಷಕ್ಕೆ ಉಸಿರು ಸರಿಯಾಗಿ ಬರ್ಲಿಲ್ಲಪ್ಪ. ಈಗ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಸೇರಿರ್ತಕ್ಕಂಥ ವಿಷಯ ಏನಂದ್ರೆ, ಇವತ್ತು ಆದಿನಾರಾಯಣ ಮತ್ತು ಅಮನೋಳ ಬ್ಲಾಕ್ ಕಾಂಗ್ರೆಸ್ಗಳ ನೇತೃತ್ವದಲ್ಲಿ ನಾಳೆ DK ಹರಿಪ್ರಸಾದ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮಕ್ಕೆ ಹೋಗೋದಾಗಿ ಮುಳಬಾಗಿಲು ತಾಲೂಕಿನಿಂದ ಮತ್ತೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ಮತ್ತೆ ಅನೇಕ ಮುಖಂಡರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾವು ಮುಳಬಾಗಿಲು ತಾಲೂಕಿನಿಂದ ಕಾರ್ಯಕರ್ತರು, ಮುಖಂಡರುಗಳು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನ ಇವತ್ತಿನ ದಿನ ಹಮ್ಮಿಕೊಂಡಿದ್ವಿ. ಮತ್ತೆ DK ಶಿವಕುಮಾರ್ ಅವರು ಬಹಳ ಹಳಬರು, ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಅನುಭವಸ್ಥರಾಗಿರ್ತಕ್ಕಂಥ ವಿಷಯ ಬಹಳ ಸುಮಾರು
ವಿಷಯಗಳನ್ನ ನಾನು ನೋಡ್ತಾ ಇದ್ದೀನಿ. ಬಹಳ ಚೆನ್ನಾಗಿ ಕಾಂಗ್ರೆಸ್ ಪಕ್ಷ ಕಟ್ಟೋದಕ್ಕೆ ಅಂತ ಬಹಳ ಬಹಳ ಮೇಧಾವಿಯಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಒಳ್ಳೆ ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಪಕ್ಷ. ಅವರಿಗೆ ನಾಳೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೋರ್ಕೊಳ್ಳುತ್ತೇನೆ. ಇಷ್ಟೇ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆದಿನಾರಾಯಣ ಅವರೇ, ಟೌನ್ ಬ್ಲಾಕ್ ಅಧ್ಯಕ್ಷರಾದ ಅಮಾನುಲ್ಲಾ ಅವರೇ, ಬಂಧುಗಳೇ, 2 ತಿಂಗಳಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಹೊಸ ದಿಕ್ಕಿಗೆ ಹೋಗ್ತಾ ಇರೋದು ತಾವೆಲ್ಲರೂ ಗಮನಿಸಿರಬಹುದು. ಅದನ್ನು ಯಾವುದೇ ಗೊಂದಲ ಇಲ್ಲದೆ ಒಂದು ನಿರ್ಣಾಯಕವಾದಂತ ತೀರ್ಮಾನಗಳಲ್ಲಿ ಪಾರ್ಟಿ ಶಿಸ್ತನ್ನ ಇಡೀ ದೇಶದಲ್ಲಿ ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದು ನಾವೆಲ್ಲರೂ ಗಮನಿಸಿದ್ವಿ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತಕ್ಕಂಥ ಕೂಗು ಹೊರಗಡೆ ಮಾಧ್ಯಮಗಳು ಮಾತ್ರ ಪ್ರಚಾರ ಮಾಡ್ತಾ ಇತ್ತು. ಪಾರ್ಟಿ ಒಳಗಡೆ ಯಾರು ಮಾತಾಡಿರ್ಲಿಲ್ಲ. ಆದ್ರೆ ಒಂದು ಹಂತಕ್ಕೆ ಬಂದಾಗ ಕೇಂದ್ರದ ಲೀಡರ್ಶಿಪ್, ರಾಷ್ಟ್ರೀಯ ನಾಯಕರು ಕರ್ನಾಟಕದ ಬಗ್ಗೆ ತೀರ್ಮಾನ ಮಾಡುವಾಗ ಮತ್ತೆ ಇಬ್ಬರು ಲೀಡರ್ಸ್ ಅನ್ನ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯನ್ನು ಕರೆಸಿಕೊಂಡು ಸ್ಮೂತ್ ಆಗಿ ತೀರ್ಮಾನ ಮಾಡಿಬಿಟ್ರು. ಇಲ್ಲೇನೂ ಏನೇನೋ ಗೊಂದಲ ಹುಟ್ಟಿಸೋದಕ್ಕೆ ವಿರೋಧ ಪಕ್ಷಗಳು ಪ್ರಯತ್ನ ಮಾಡಿತು. ಆದ್ರೂ ಯಾವ ಇದಕ್ಕೂ ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಯಾರು ಬೆಲೆ ಆಗ್ಲಿಲ್ಲ. ಸಿದ್ದರಾಮಯ್ಯನ್ನು ದಿಕ್ಕು ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿತು. ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳ್ಬಿಟ್ರು, ಪಾರ್ಟಿ ಹೈಕಮಾಂಡ್ ಏನ್ ಹೇಳಿದೋ ಅದರ ತೀರ್ಮಾನವನ್ನ ನಾನು ಜಾರಿ ಮಾಡ್ತೇನೆ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ. ಮತ್ತೆ ಸಿದ್ದರಾಮಯ್ಯ ಅವರು ಕೇಂದ್ರದ ಲೀಡರ್ಶಿಪ್ ಹೇಳ್ತಾರೆ, ನೀವು ರಾಷ್ಟ್ರ ಮಟ್ಟಕ್ಕೆ ನಾಯಕತ್ವ ವಹಿಸಬೇಕು, ನೀವು ರಾಜ್ಯಸಭೆಗೆ ಬರಬೇಕು, ಅಲ್ಲಿ ನಾಯಕತ್ವ ತಗೋಬೇಕು ಅಂತ. ಇಲ್ಲ ನಾನು ಇಲ್ಲೇ ಇರ್ತೇನೆ, ನಾನು ಅಲ್ಲಿಗೆ ಬರಲ್ಲ ಅಂತಂದ್ರು. ಆದ್ರೂ ಅವ್ರನ್ನ CWC ಮೆಂಬರ್ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿ ಆ ಸ್ಥಾನವನ್ನು ಅವರು ಕೊಟ್ಟ ಮೇಲೆ ಮತ್ತೆ ಇಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅನ್ನ ಒಬ್ಬರು ಖಾಲಿ ಆದ್ರೆ ಇನ್ನೊಬ್ಬನ ತುಂಬಿಸ್ಬೇಕು ಅನ್ನೋ ದೃಷ್ಟಿಯಿಂದ ಬ್ಯಾಕ್ವರ್ಡ್ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಹಿರಿಯ ನಾಯಕರು, ಸುಮಾರು 19 ರಾಜ್ಯಗಳ ಉಸ್ತುವಾರಿ ವಹಿಸಿದಂಥವರು, ಒಳ್ಳೆ ಸೈದ್ಧಾಂತಿಕವಾಗಿ ಬದ್ಧತೆ ಇರ್ತಕ್ಕಂಥವರು BK ಹರಿಪ್ರಸಾದನ್ನ ರಾಜ್ಯಾಧ್ಯಕ್ಷರಾಗಿ ತಗೊಂಡು ಬಂದ್ರು. ಅಂದ್ರೆ ಒಂದು ಕಡೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಖಾಲಿ ಆದ್ರೆ ಇನ್ನೊಂದು ಕಡೆ ಬ್ಯಾಕ್ವರ್ಡ್ ಕಮ್ಯುನಿಟಿಯನ್ನ ಫುಲ್ಫಿಲ್ ಮಾಡಿರ್ತಕ್ಕಂಥ, ಅದು ಸ್ಮೂತ್ ಆಗಿ ಕೇಂದ್ರ ತಗೊಂಡಿರ್ತಕ್ಕಂಥ ನಿರ್ಧಾರ. ಇದು ಸಿದ್ದರಾಮಯ್ಯ ತಗೊಂಡಿರ್ತಕ್ಕಂಥ ನಿರ್ಧಾರ ಮತ್ತೆ ಪಾರ್ಟಿ ತಗೊಂಡಂತ ನಿರ್ಧಾರವನ್ನ ಇಡೀ ದೇಶದಲ್ಲೇ ಮಾದರಿ ಆಯ್ತು. ಯಾರೇ ಒಬ್ಬ ಚೀಫ್ ಮಿನಿಸ್ಟರ್ ಬದಲಾವಣೆ ಆಗಬೇಕಾದ್ರೆ ಗೊಂದಲ ಆಗ್ತಾ ಇತ್ತು, ಅವ್ರಿಗೆ ಬೇಕು ಇವ್ರಿಗೆ ಬೇಕು, ನಾನ್ ಬಿಡಲ್ಲ ನೀನ್ ಬಿಡಲ್ಲ ಅಂತ. ಆದ್ರೆ ಯಾವುದೇ ಗೊಂದಲಕ್ಕೆ ಬಲಿಯಾಗದೆ ಪಾರ್ಟಿ ಶಿಸ್ತನ್ನು ಕಾಪಾಡಿರ್ತಕ್ಕಂಥದ್ದು ಕರ್ನಾಟಕದ ರಾಜಕೀಯದಲ್ಲಿ ವಿರೋಧ ಪಕ್ಷಗಳನ್ನು ಬಾಯಿ ಮುಚ್ಕೊಂಡು ಕೂತಿರುವ ಮಟ್ಟಕ್ಕೆ ತೀರ್ಮಾನ ಆಯಿತು, ಸ್ಮೂತ್ ಆಗಿ ನಡೆದೋಯ್ತು. ಅದಾದ್ಮೇಲೆ ನೀವು ಇನ್ನೊಂದು ಗಮನಿಸಿದ್ದೀರಾ, ತಮಿಳುನಾಡಲ್ಲಿ DMK ಜೊತೆಯಲ್ಲಿ ಹೋಗ್ತಾ ಇದ್ದು 50 ವರ್ಷಗಳಿಂದ. ಆದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇನ್ನೊಂದು ಸೆಕ್ಯುಲರ್ ಪಾರ್ಟಿ, ಜಾತ್ಯತೀತ ಮನೋಭಾವ ಇರ್ತಕ್ಕಂಥ ಪಾರ್ಟಿ ಆದ ಹೊಸದಾಗಿ ಬಂದಂತ PVK ಜೊತೆಯಲ್ಲಿ ಹೋಗ್ಬೇಕು ಅಂತ ಸ್ಮೂತ್ ಆಗಿ ತೀರ್ಮಾನ ಮಾಡಿದ್ರು. ಮತ್ತೆ ಅಲ್ಲಿ ಇಬ್ಬರು ಮಂತ್ರಿಗಳಿಗೂ ನಮಗೆ ಅವಕಾಶ ಸಿಕ್ತು. ಅದೇ ರೀತಿ ಕೇರಳದಲ್ಲಿ ಯಾವುದೇ ಗೊಂದಲ ಇಲ್ಲ. ಮುಖ್ಯಮಂತ್ರಿ ಮಾಡ್ತಕ್ಕಂಥ ಇದರಲ್ಲಿ ಸತೀಶನ್ನ ಕೇಂದ್ರದ ಏನ್ ತೀರ್ಮಾನ ಮಾಡ್ತು ಸ್ಮೂತ್ ಆಗಿ ಹೋಯ್ತು.
ಈ ರೀತಿ ಈ 2 ತಿಂಗಳಲ್ಲಿ ತುರ್ತಾಗಿ ತಗೊಂಡಿರ್ತಕ್ಕಂಥ ತೀರ್ಮಾನಗಳು. ಅದರ ಜೊತೆಗೆ ಈಗೇನು ಯುವಕರು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೋ ಅದಕ್ಕೆ ಅಪ್ಡೇಟ್ ಆಗಿ ರಾಜಸ್ಥಾನದ ಕೋಟಾದಲ್ಲಿ ಏನು ರಾಹುಲ್ ಗಾಂಧಿ ಒಂದು ಸಭೆ ಮಾಡಿದ್ರು, ಅದೂ ಈ ಇವತ್ತಿನ ಯುವಕರಲ್ಲಿ ಮತ್ತೆ ವಿದ್ಯಾರ್ಥಿಗಳಲ್ಲಿ ಹೊಸ ದಿಕ್ಕನ್ನ, ಹೊಸ ನಾಯಕತ್ವವನ್ನ ಕೊಡ್ತಕ್ಕಂಥ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಮುನ್ನುಗ್ತಾ ಇದೆ. ಈ ದಿಕ್ಕಿನಲ್ಲಿ ಅದೇ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿಗೂ ಥ್ರೆಟ್ ಕೊಡ್ತಕ್ಕಂಥದ್ದಿದೆ. ಆ ಥ್ರೆಟ್ ಅನ್ನು ಧೈರ್ಯವಾಗಿ ಎದುರಿಸಬೇಕು. ಕೇಂದ್ರ ಹೋಗ್ತಾ ಇದೆ, ಕೇಂದ್ರದಲ್ಲಿರ್ತಕ್ಕಂಥ ನಾಯಕರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಕ್ಕಂಥ ನಾಯಕತ್ವ ಹೋಗ್ತಾ ಇದೆ. ನಾವು ಅಪ್ಡೇಟ್ ಆಗಬೇಕು, ನಾವು ಅವರಿಗೆ ಸ್ಪಂದಿಸಬೇಕು. ಅಲ್ಲಿ ಬಂದಂತ ಕೂಗಿಗೆ ನಾವು ಇಲ್ಲೂ ಕೂಗಾಕ್ಬೇಕಾಗುತ್ತೆ. ಬೇರೆ ಮಟ್ಟದಲ್ಲಿ ನಾವು ಕೂಗಾಕಿದ್ರೆ ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥ ಶಕ್ತಿಗೆ ದೊಡ್ಡ ಶಕ್ತಿ ಬರುತ್ತೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕು. ನಾಳೆ ಏನು ಇಷ್ಟೊತ್ತು ನಮ್ಮ ಸ್ನೇಹಿತರು ಮಾತಾಡಿದಂಗೆ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ನಾವೆಲ್ಲರೂ ಭಾಗವಹಿಸಬೇಕು. ಇನ್ನು ನಮ್ಮ ಜನರನ್ನೆಲ್ಲವನ್ನು ಕರ್ಕೊಂಡು ಹೋಗ್ಬೇಕು. ಅದರಲ್ಲಿ ಎಲ್ಲರೂ ತಪ್ಪಿಸ್ಕೋಬಾರದು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆಣೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಕ್ಕಂತ ಆನಣ್ಣನವರೇ, ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮನುಲ್ಲಣ್ಣ ಅವರೇ, ಮುಳಬಾಗಿಲು ತಾಲೂಕಿನ ನಮ್ಮ ಕಾಂಗ್ರೆಸ್ ಕುಟುಂಬದ ಎಲ್ಲ ನಾಯಕರುಗಳೇ, ಇವಾಗ ಮುಖ್ಯವಾಗಿ ಸೇರಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು BK ಹರಿಪ್ರಸಾದ್ ಅವರು ನಾಳೆ ಅಧ್ಯಕ್ಷರ ಪದಗ್ರಹಣವನ್ನು ಸ್ವೀಕರಿಸಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಿಲು ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಇದರ ಮೂಲ ಉದ್ದೇಶ. ಅದರ ಜೊತೆಗೆ ರಾಜ್ಯದಲ್ಲೂ ಬಲಿಷ್ಠವಾಗಿದೆ ಪಕ್ಷ, ಜಿಲ್ಲೆಯಲ್ಲೂ ಬಲಿಷ್ಠವಾಗಿದೆ, ನಮ್ಮ ತಾಲೂಕಿನಲ್ಲಿ ಇನ್ನೂ ಸ್ವಲ್ಪ ಬಲಿಷ್ಠ ಆಗಬೇಕು. ಯಾವಾಗ ಆಗಬೇಕು ಅಂದರೆ 2028ರಲ್ಲಿ ನಾವು ಈ ಮುಳಬಾಗಿಲು ತಾಲೂಕಿನಿಂದ ನಮ್ಮ ಆದ್ನಾಳಣ್ಣವರನ್ನ ಶಾಸಕರಾಗಿ ಗೆಲ್ಲಿಸ್ಕೊಂಡು ನಾವು ಬೆಂಗಳೂರು ವಿಧಾನಸೌಧಕ್ಕೆ ಹೋದಾಗ ಮಾತ್ರ ನಾವು ಮುಳಬಾಗಿಲು ತಾಲೂಕಿನಲ್ಲಿ ನಾವು ಬಲಿಷ್ಠ ಅಂತ ತೋರಿಸ್ಕೊಳ್ಳೋಕ್ಕಾಗತ್ತೆ. ಅದಕ್ಕೆ ಏನೇನು ಸಿದ್ಧತೆಗಳು ನಾವು ಮಾಡ್ಕೋಬೇಕು, ನಾವು ಗ್ರಾಸ್ ರೂಟ್ ನಲ್ಲಿ ಇವಾಗಲಿಂದ ಪಕ್ಷ ಕಟ್ಟೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅನ್ನೋದನ್ನ ನಮ್ಮ ನಾಯಕರುಗಳೆಲ್ಲ ಇನ್ನ ತುಂಬಾ ಪ್ರಯತ್ನ ಪಡಬೇಕು. ಇವಾಗ ಪಡ್ತಕ್ಕಂಥ ಪ್ರಯತ್ನಗಳು ಸಾಲದು, ಇನ್ನ ಜಾಸ್ತಿ ಪ್ರಯತ್ನ ಪಟ್ಟು ಇನ್ನ ಪಕ್ಷವನ್ನ ಸಂಘಟನೆ ಮಾಡಿ ಇನ್ನ ಬೇರೆ ಇರ್ತಕ್ಕಂಥ ನಾಯಕರನ್ನೆಲ್ಲ ನಮ್ಮ ಪಕ್ಷ ಕರೆಸ್ಕೊಂಡು ಪಕ್ಷವನ್ನ ಬಲಿಷ್ಠವನ್ನಾಗಿ ಮಾಡಿ 2028ರಲ್ಲಿ ನಾವು ಶಾಸಕರನ್ನ ಗೆಲ್ಲಿಸ್ಕೊಂಡು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಒಂದ್ಸುತ್ತ ಬಹುಶಃ ಎಲ್ಲರೂ ಈ ಒಂದು ವಿಷಯವನ್ನ ಮುಟ್ಟಿಸಿದ್ದಾರೆ. ಎಲ್ರಿಗೂ ನಾಳೆ ನಡೆಯುತ್ತಿರ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಆಯೋಜನೆ ಮಾಡಿರ್ತಕ್ಕಂಥ BK ಹರಿಪ್ರಸಾದ್ ಅವರ ಪದಗ್ರಹಣ ಮತ್ತು DK ಶಿವಕುಮಾರ್ ಅವರ ಅಧಿಕಾರ ಹಸ್ತಾಂತರ, ಈ ಎರಡನ್ನು ಅಲ್ಲಿ ಇದು ಮಾಡ್ಕೊಳ್ತಾರೆ. ಅದರ ಜೊತೆಗೆ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವಿರೋಧವಾಗಿ ಆಯ್ಕೆಯಾಗಿರೋ ರಾಜ್ಯಸಭೆಗೆ ಅವ್ರನ್ನ ಅಭಿನಂದಿಸೋದಕ್ಕೆ, ತದನಂತರ ನಮ್ಮ ಇಂದಿನ ಮುಖ್ಯಮಂತ್ರಿಗಳು ಅನ್ನರಾಮಯ್ಯ ಅಂತ ಹೆಸರುವಾಸಿ ಪಡೆದಿರುವ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ಶಾಶ್ವತ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರೆ ಅವರನ್ನು ಅಭಿನಂದಿಸೋದಕ್ಕೆ ಈ ಪ್ರದೇಶ ಕಾಂಗ್ರೆಸ್ ಕಮಿಟಿ ಆಯೋಜನೆ ಮಾಡಿದೆ. ಈ ಆಯೋಜನೆ ಮಾಡಿರ್ತಕ್ಕಂಥ ಸಮಾವೇಶಕ್ಕೆ ಪ್ರತಿ ತಾಲೂಕಿಂದನೂ ಸಾಗರೋಪತಂಡವಾಗಿ ಹೋಗ್ಬೇಕು ಅನ್ನೋ ಒಂದು ವಿಶೇಷ ಒಂದು ಸೂಚನೆ ಮೇರೆಗೆ ಇಲ್ಲಿ ನಮ್ಮ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದಂಥ ಅಮಾನುಲ್ಲಾ ಅವರು, ಅವನಿಗೆ ಅಧ್ಯಕ್ಷರಾದಂಥ ನಮ್ಮ ಆದ್ನಾರಾಯಣ ಅವರು ಇಬ್ಬರ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ಒಂದು ಸೌಕರ್ಯಗಳನ್ನು ಮಾಡಲಾಗಿದೆ. ಅದೇ ರೀತಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಯಥೇಚ್ಛವಾಗಿ ಹೋಗ್ಬೇಕು ಅಂತ ಎಲ್ಲರನ್ನು ಬೇಡ್ಕೊಳ್ತಾ ಇದ್ವಿ. ಅದೇ ರೀತಿ ನನ್ನ ಒಂದು ಸಲಹೆ,
ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಒಂದು ಪಕ್ಷವನ್ನು ನಮ್ಮ ನಾಗರಾಜ್ ರೆಡ್ಡಿ ಅವರು ಇದುವರೆಗೂ ಹೇಳ್ತಾ ಇದ್ರು ಯಾವ ರೀತಿ ಇದನ್ನ ಸಂಘಟನೆ ಮಾಡಬೇಕು ಅಂತ. ಆ ಸಂಘಟನೆಯನ್ನ ಚುರುಕುಗೊಳಿಸಿ ಎಲ್ಲಾ ಹಂತವಾಗಿ ಇದನ್ನ ಕಾರ್ಯರೂಪಕ್ಕೆ ತರಬೇಕು. ಅದೇ ರೀತಿ ಎಲ್ಲರಲ್ಲೂ ಒಂದು ಹುಮ್ಮಸ್ಸನ್ನು ತುಂಬಬೇಕು ಅಂತ ಮುಖಂಡರಲ್ಲಿ ನಾನು ಈ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಟ್ಟೋದ್ರಲ್ಲಿ ನಾವೆಲ್ಲರೂ ಸೇರೋಣ, ಎಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ. 2028ಕ್ಕೆ ನಮ್ಮ ಆದಿನಾರಾಯಣ ಅವರನ್ನ ಶಾಸಕರನ್ನಾಗಿ ಮಾಡೋಣ ಅಂತ ಒಂದು ನಿರ್ಣಯವನ್ನು ನಾವು ತಗೊಂಡು ಇವತ್ತು ಮುಂದೋಗೋಣ ಅಂತ ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಕಾರಣಾಂತರಗಳಿಂದ ಮೊನ್ನೆ ನಡೆದ ಚುನಾವಣೆಯಲ್ಲಿ 23 ಚುನಾವಣೆಯಲ್ಲಿ ನಾವು ಸೋತ್ವಿ. ಅದು ನಮ್ಮ ಒಂದು ಇದಲ್ಲ, ಏನೋ ವೀಕ್ನೆಸ್ ಅಲ್ಲ. ನಾವು 15 ವರ್ಷಗಳ ಕಾಲ ನಾವಿಲ್ಲಿ ಆಡಿದ್ವಿ, ಬಲಾಢ್ಯರಾಗಿದ್ದೀವಿ. ಈಗಲೂ ಕೂಡ ಎಲ್ಲಾ ರೀತಿಯಲ್ಲೂ ನಾವು ಸಂಘಟನೆ ಮಾಡಿ ಈ ಸತಿ ಇದನ್ನ ಕಾರ್ಯರೂಪಕ್ಕೆ ತರಲೇಬೇಕು. ನಾವು ಆದಿನಾರಾಯಣ ಅವರನ್ನ ಶಾಸಕರನ್ನಾಗಿ ಮಾಡಲೇಬೇಕು ಅಂತ ಈ ಮೂಲಕ ಎಲ್ಲರನ್ನು ವಿನಂತಿಸ್ಕೊಳ್ತಾ ಇದ್ದೀವಿ. ಧನ್ಯವಾದ.